ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಚಿಕ್ಕಮಗಳೂರಿನಲ್ಲಿರುವ ಒಂದು ಅದ್ಭುತವಾದ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಆ ಪ್ಲೇಸ್ ಯಾವುದಂದರೆ ಬಂಡೆಕಲ್ಲು ಗುಡ್ಡ. ಚಿಕ್ಕಮಗಳೂರು ಸಿಟಿಯಿಂದ ಕೇವಲ 17 ಕಿಲೋಮೀಟರ್ ದೂರದಲ್ಲಿರುವಂಥ ಈ ಪ್ಲೇಸ್ ಬಹಳ ಅದ್ಭುತವಾಗಿದೆ. ವಿಡಿಯೋನ ಮಿಸ್ ಮಾಡ್ಕೋಬೇಡಿ, ಕೊನೆಯವರೆಗೂ ನೋಡಿ. ಇನ್ನೇನು ನಾವು ನಮ್ಮ ಡೆಸ್ಟಿನೇಷನ್ಗೆ ಅಪ್ರಾಕ್ಸಿಮೇಟ್ಲಿ 1.5 ಕಿಲೋಮೀಟರ್ಸ್ಗಳ ದೂರದಲ್ಲಿರುವಾಗ ಅಲ್ಲಿನ ಎತ್ತರವಾದ ಬೆಟ್ಟಗಳನ್ನು ಹತ್ತಲಿಕ್ಕೆ ನಮ್ಮ ಬೈಕ್ಗಳಿಗೆ ಸಾಧ್ಯವಾಗಲಿಲ್ಲ. ನಂತರ ನಾವು ನಮ್ಮ ಬೈಕ್ಗಳನ್ನು ಅಲ್ಲೇ ನಿಲ್ಲಿಸಲಿಕ್ಕೆ ಡಿಸೈಡ್ ಮಾಡಿದ್ವಿ. ಸಾಧ್ಯನೇ ಇಲ್ಲ. ಇಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಚೇತನ್? ಹೇಳಕ್ಕಾಗ್ದು. ಅದ್ಭುತವಾಗಿತ್ತು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೋಡಿ ರೋಡ್ ಹೆಂಗಿದೆ, ನೀವೊಂದು ಸ್ವಲ್ಪ ಸರಿ ಮಾಡ್ಸಕ್ಕೆ ನಿಮ್ಮ ಮೇಲೆಗೆ ಜೀಪ್ ಹತ್ತಿಸ್ತಾರ? ನಿಜವಾಗ್ಲೂ ಜೀಪ್ ಹತ್ತುತ್ತೆ, ಇಲ್ಲಿ ಹತ್ತುತ್ತೆ. ಇರ್ಬೇಕು ನೋಡ್ರಿ ಜೀಪ್. ಇಲ್ಲಿವರೆಗೂ ಹತ್ತಿದ್ರೆ ಆರಾಮಾಗಿ ಹೋಗ್ಬೋದು ಅನ್ಸುತ್ತೆ ಮೇಲೆ. ಹಿಂಗೆ ಹಿಂಗ್ ನೋಡಿ, ಬೆಟ್ಟ ತಂಗೆ ಡ್ರಾಪ್. ಇಲ್ಲೆಲ್ಲ ಅಲ್ಪ ಜೀಪ್ ಹತ್ತುತ್ತೆ. ಅದ್ ಹೆಂಗ ಹೇಗಿದೆ ಎಕ್ಸ್ಪೀರಿಯನ್ಸ್ ಆಕಾಶ್? ಗುಡ್ಡ ಹೇಗಿದೆ ಹೇಳ್ರಪ್ಪ. ಪ್ರಜ್ವಲ್, ನಿಮ್ಮ ಒಪಿನಿಯನ್ ಹೇಳಿ ಸ್ವಲ್ಪ ಈ ಕಡೆ. ರೀಚ್ ಆಗ್ತೀವಿ ಆಮೇಲೆ. ಹೌದಾ? ಆಮೇಲೆ ಬಚ್ಚಿರಿ ಹೇಳೋಣ. ರೋಡ್ ಯಾವ್ದು ಈ ಕಡೆ? ತೋಟಕ್ಕಲ್ಲ? ತೋಟಕ್ಕೆ. ತೋಟದ ಹಬ್ಬ. ಅಲ್ಲೇನು ಕೆಲಸ ಮಾಡೋರು ಹೆಂಗ್ ಮಾಡ್ತಾರ ಅಂತ ಗೊತ್ತಿಲ್ಲ. ಅವ್ರಿಗೆ ಹತ್ತು ರೂಢಿ ಆಗ್ಬಿಟ್ಟಿದೆ. ಕಷ್ಟ ಕಣ, ಮಲೆನಾಡ ಕೆಲಸ ಮಾಡೋದು ಕಷ್ಟ. ಸ್ವಲ್ಪ ಆಗಲ್ಲ. ನಮ್ ಚೇತನ್ ಅವ್ರು ತುಂಬಾನೇ ಸುಸ್ತಾಗಿದ್ದಾರೆ. ನಮ್ ಆಕಾಶ್ ಅವ್ರು ಇನ್ನೂ ಸುಸ್ತಾಗಿದ್ದಾರೆ. ನಿನ್ಗೆ ಯಾಕೆ ಆಮೇಲೆ ಅಲ್ಲಿವರೆಗೂ ಅಲ್ಲಿ ಈ ಕಡೆ ಅಲ್ಲೆಲ್ಲ ಅಲ್ಲಿ ಗಣೇಶ ಅದೇ ನೋಡಿ ಫ್ರೆಂಡ್ಸ್, ನಾವ್ ಅಲ್ಲಿಗೆ ಹೋಗ್ಬೇಕು. ಆ ಗುಡ್ಡಿ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಹೋಗಕ್ಕೆ ಇವಾಗ ನಾವು. ನನ್ನ ಮಕ್ಳೆಲ್ಲ ಸುಸ್ತಾಗಿದ್ದಾರೆ. ಅಲ್ಲಿದ್ಯಾ ಸ್ವರ್ಗ ಬಿದ್ರೆ ಡೈರೆಕ್ಟ್ ಹಿಂದೆ ಬರ್ರ. ಏನಾಗುತ್ತ ಬರ ಇದೇನಾ? ಇನ್ನು ಮೇಲೆ ಹೋಗ್ಬೇಕು. ಇದೆಲ್ಲ ಇದ್ರಾಗ ಇದ್ ನೋಡಕ್ ಬಂದ್ವಾ ಇಷ್ಟು? ಅದೇ ಭಯಾನಕವಾಗಿದ್ದ ಜಾಗ ಫ್ರೆಂಡ್ಸ್. ನೀವೇನಾದ್ರು ಚಿಕ್ಕಮಂಗ್ಳೂರಿಗೆ ಬಂದ್ರೆ ಈ ಪ್ಲೇಸ್ ನ ಮರಿದಾನೆ ಬಂದು ಹೋಗಿ. ಇಲ್ಲಿಗೆ ಅದ್ಭುತವಾಗಿದೆ. ಯಾರು ಬರಕೋಬೇಡಿ. ಈಗ ತೋರಿಸ್ತೇನೆ. ಸೂಸೈಡ್ ಪಾಯಿಂಟ್. ಫೈನಲಿ ವಿ ರೀಚ್ ದ ಪಾಯಿಂಟ್.
ಗೈಸ್ ಫೈನಲಿ ವಿ ಅರೈವ್ಡ್ ಬಂಡೆಕಲ್ಗುಡ್ಡ ಇನ್ ಚಿಕ್ಕಮಗಳೂರು. ಹಾಂ, ಹೇಗಿದೆ ಎಕ್ಸ್ಪೀರಿಯನ್ಸ್? ಮೇಲೆ ಚೆನ್ನಾಗಿದೆ. ನೀವೊಂದ್ಸಲ ಹೆಂಗೆ ವ್ಯೂ ನೋಡಿ ಹೆಂಗಿದೆ. ನವೀನ ಎದುರ್ಕೊಂಡೇನು ಫುಲ್ಲು. ಯಪ್ಪ ಭಾಳ ಭಯಂಕರವಾಗಿದೆ ಪ್ಲೇಸ್ ಮಾತ್ರ. ಇವನು ಅಪ್ಲೋಡ್ ಮಾಡ್ಬಾರ್ದಲ್ಲ ಇವನಿಗೆ. ಯಾವ್ದೋ ಯೂಟ್ಯೂಬ್ ಅಪ್ಲೋಡ್ ಮಾಡ್ತಾ ಅಂತ ಯಾರಿಗ್ ಗೊತ್ತು? ಸ್ಟೋರಿಗೆ ಹಾಕಕ್ ಅಷ್ಟೇ ಇದು. ನೋಡಿ ಇದು ಕಾಣಿಸ್ತಿದೆ ಅಲ್ಲಿ, ಏನು ಎತ್ತಿನ ಭುಜ ಕಾಣಿಸ್ತಿದೆ ನೋಡಿ, ಇದೆ ಎತ್ತಿನ ಭುಜ. ಯಾವ್ದಲ್ಲ ಅದೇ ನಾನು ಹೇಳ್ತಾ ಇರೋದು. ಆಗ ನಾನು ಯಾವ ತರ ವಿಡಿಯೋ ಮಾಡ್ತಿರೋದು ಹೇಳಿ ಈ ಕಡೆ. ಎತ್ತಿನ ಭುಜ ಅಂತಾರಲ್ಲ ಅಂತ. ಸೆಲ್ಫಿ. ಒಂದು ವಿಷಯ ಏನಂದರೆ ಅದು ನಿಜವಾದ ಎತ್ತಿನ ಭುಜ ಅಲ್ಲ, ಸುಮ್ಮನೆ ಹೇಳಿರುವಂಥದ್ದು. ನಂತರ ಬಂಡೇಕಲ್ ಗುಡ್ಡದಿಂದ ಕೇವಲ 10 ಕಿಲೋಮೀಟರ್ ಡಿಸ್ಟೆನ್ಸ್ ದೂರದಲ್ಲಿರುವಂಥ ರಂಗನ ಬೆಟ್ಟದ ಕಡೆಗೆ ನಮ್ಮ ಪ್ರಯಾಣವನ್ನು ಬೆಳೆಸಿದ್ವಿ. ಹಾಗಾಗಿ ಇವತ್ತು ನಾವು ಇಲ್ಲಿ ಬಂಡೆಕಲ್ ಗುಡ್ಡ ಮುಗಿಸ್ಕೊಂಡು ರಂಗನ ಬೆಟ್ಟಕ್ಕೆ ಬಂದಿದ್ದೀವಿ. ನಾನು, ನನ್ನ ಜೊತೆ ಆಕಾಶ್, ನಮ್ಮ ಚೇತನ್. ನಡಿ ಬನ್ನಿ ಗೈಸ್ ಹೋಗೋಣ. ಬಾರಿ ಕಷ್ಟ ಇದೆ ಹತ್ತಕ್ಕೆ. ಮೋಸ್ಟ್ಲಿ ನಾವೇನು ಮುಂದೆ ಬಿಟ್ಟು ನೋಡು, ಬಂಡೆಕಲ್ ಗುಡ್ಡ ಹತ್ರ ಅಲ್ಲೇ ಹತ್ತಿಲ್ಲ. ಏನಾಯ್ತು? ಗೈಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಹೇಳಿ. ಏನ್ ಎಕ್ಸ್ಪೀರಿಯನ್ಸ್? ಬರೀ ದಾರಿ ತಪ್ಪೋಗಿರೋ ಎಕ್ಸ್ಪೀರಿಯನ್ಸ್ ಅಷ್ಟೇ ಇವತ್ತು. ರಂಗನ ಬೆಟ್ಟ ಭಯಾನಕವಾಗಿದೆ ಕಣ ಈ ಜಾಗ. ತಣ್ಣಗಿದೆ ಗೈಸ್. ನೀವೇನಾದ್ರೂ ಬಂದ್ರೆ ಒಂದ್ಸಲಿ ಇಲ್ಲಿಗೆ ಬನ್ನಿ ಗೈಸ್. ನೋಡಿ ಇವಾಗ ನಾವು ಬೆಟ್ಟ ಹತ್ತಿ ಮೇಲ್ಗಡೆ ಅವರು ಇಲ್ಲಿಂದ ಅನ್ನಿಸ್ತಿದ್ದು ಆ ಬೆಟ್ಟನ ಹತ್ತ ಅಂತ ಪ್ರಯತ್ನವನ್ನ ಮಾಡ್ತಿದೀವಿ ನಾವು. ಇವಾಗ ನೋಡೋಣ ಏನಾಗ್ಬೋದು ಮುಂದಿನ ಸಂಚಿಕೆಯಲ್ಲಿ. ಆಕಾಶ್ ಹುಷಾರಾಗತ್ರಪ್ಪ. ಅಲ್ಲಿಂದ ಟ್ರಿಪ್ಪನ್ನು ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.